ಅಲ್ಲಿ ನಮ್ಮ ರಿಪೋರ್ಟರ್ 1 2 3 4 5 6 ಕ್ಯಾಮರಾ ಇದೆ. 6 ಕ್ಯಾಮರಾಗಳಿದೆ ಅಲ್ಲಿ, 6 ರಿಪೋರ್ಟರ್ ಇದ್ದಾರೆ ಅಲ್ಲಿ, 6 ಕ್ಯಾಮರಾಮ್ಯಾನ್ ಇದ್ದಾರೆ ಅಲ್ಲಿ. ನಿರಂತರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಬೌ ಬೌ ಬಿರಿಯಾನಿ, ಬೌ ಬೌ ಕಬಾಬ್, ಬೌ ಬೌ ಲೆಗ್ ಪೀಸ್, ಬೌ ಬೌ ಬೋಟಿ, ಬೌ ಬೌ ತಲೆ ಮಾಂಸ ತಿಂತಾ ಇದ್ದೀರಾ? ಯಾವತ್ತಾದ್ರೂ ಶಕ್ ಬರ್ತಾ ಇದೆಯಾ? ಅವತ್ತೊಮ್ಮೆ ತಿಂದಿದ್ದೆ ಹಂಗೆ ಅನಿಸ್ತು ಅಂತ ಏನಾದರೂ ಅನಿಸ್ತಾ ಇದೆಯಾ? ಇವತ್ತು ಮೆಜೆಸ್ಟಿಕಲ್ಲಿ ಯಾರಾದರೂ ಮಧ್ಯಾಹ್ನ ತಿಂದಿದ್ರೆ ಪರ್ಚ. ಬೌ ಬೌ ಬಿರಿಯಾನಿಯನ್ನು ಬಹಳ ಫೇಮಸ್ ಮಾಡಿದ್ದು ಜಗ್ಗೇಶು. ಕೊಂಡು ಹೋದ ನೋಡಿ ಅಲ್ಲಿ ಕೊಂಡು ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಪಿಕ್ಚರಲ್ಲಿ ಜಗ್ಗೇಶು 10 ರೂಪಾಯಿಗೆ ಬಿರಿಯಾನಿ ಸಿಗುತ್ತೆ ಅಂತ ತಿಂತಾರೆ. ಆಮೇಲೆ ಅವ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅವರ ವರ್ತನೆ ಚೇಂಜ್ ಆಗುತ್ತೆ. ಅಲ್ಲಿಂದ ಬೌ ಬೌ ಬಿರಿಯಾನಿ, ಬೌ ಬೌ ಮಾಂಸ, ಬೌ ಬೌ ಕಬಾಬ್, ಬೌ ಬೌ ಗೀ ರೋಸ್ಟ್, ಬೌ ಬೌ ಮಸಾಲ, ಬೌ ಬೌ ತಲೆ ಮಾಂಸ. ಮೆಜೆಸ್ಟಿಕ್ಕಲ್ಲಿ ಕಡಿಮೆಗೆ ಸಿಕ್ಕಿದೆ ಅಂತ ತಿಂದವರು ಗೋವಿಂದ. ಅಬ್ದುಲ್ ರಜಾಕ್ಗೆ ಸೇರಿದಂತ ಇದು ಮಾಂಸ ವಹಿವಾಟು. ಇದು ಮುಸ್ಲಿಂ ಬಿಸ್ನೆಸ್ ಮ್ಯಾನ್ಗಳು, ಮಾಂಸ ವ್ಯಾಪಾರಿಗಳು ಡೌಟ್ ಬಂದು ಈ ಥರ ಕಂಪ್ಲೇಂಟ್ ಮಾಡ್ತಾರೆ. ಈಗ ಯಾಕೆ ಇದು ದೊಡ್ಡ ಇಶ್ಯೂ ಆಗತ್ತೆ ಅಂತಂದರೆ, ಮುಸ್ಲಿಮರಲ್ಲಿ ನಾಯಿ ಹರಾಮ್, ನಾಯಿಯನ್ನು ಮುಟ್ಟಲ್ಲ, ಅವರು ಟಚ್ ಮಾಡಲ್ಲ. ಈಗ ಯಾವ ಕಾರಣಕ್ಕಾಗಿ, ಯಾರಿಗಾಗಿ? ಅಬ್ದುಲ್ ರಜಾಕ್, ಎಸ್, ಅದೇ ಅಬ್ದುಲ್ ರಜಾಕ್, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಅಬ್ದುಲ್ ರಜಾಕ್ ಫುಡ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸರು ಈಗಾಗಲೇ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ರಾಜಸ್ಥಾನದ ದೃಶ್ಯಾವಳಿ ತೋರಿಸ್ತೀನಿ, ವೆರಿ ಎಕ್ಸ್ಕ್ಲೂಸಿವ್. ರಾಜಸ್ಥಾನದಲ್ಲಿ ನಾಯಿಗಳನ್ನ ಯಾವ ರೀತಿ ಲೋಡ್ ಮಾಡ್ತಾರೆ, ಎಕ್ಸ್ಕ್ಲೂಸಿವ್ ದೃಶ್ಯ. ಯಾಕೆ ಲೋಡ್ ಮಾಡ್ತಾರೆ? ಮದುವೆ ಸಮಾರಂಭಕ್ಕ ಯಾಕೆ ಲೋಡ್ ಮಾಡ್ತಾರೆ? ನಿಮಗೆ ಬೌ ಬೌ ಬಿರಿಯಾನಿ, ಬೌ ಬೌ ಬಿರಿಯಾನಿ 1 ಪ್ಲೇಟ್ ತಿಂದೆ, 2 ಪ್ಲೇಟ್ ತಿಂದೆ. ಎಲ್ಲೆಲ್ಲಿ ಸರಬರಾಜು ಆಗುತ್ತೋ ಯಾರು ಗೊತ್ತು. ಒಮ್ಮೊಮ್ಮೆ ಬೆಳಿಗ್ಗೆ ತಿಂಡಿ ಮಾಡದೆ ಮಧ್ಯಾಹ್ನ ಯಾವುದೋ ಮದುವೆ ಇದೆ ಅಂತ ಸರಿಯಾಗಿ ಹೊಡೆದಿರ್ತಾರೆ. ಯಾರು ಗೊತ್ತು? ಬೌ ಬೌ ಬಿರಿಯಾನಿ ಆಗಿರ್ಬೋದು. ನೋಡಿ ನೋಡಿ, ಆ ಬಾಕ್ಸ್ ಓಪನ್ ಆಗ್ತಾ ಇದೆ. ಐ ಥಿಂಕ್ ಬೇರೆ ಬೇರೆ ಬಾಕ್ಸ್ ಓಪನ್ ಆಗ್ತಾ ಇದೆ. ಅದು ಅಬ್ದುಲ್ ರಜಾಕೆ ಮಾಡ್ತಿರೋದು. ಐ ಥಿಂಕ್ ಎಲ್ಲ ಚೆಕ್ ಆಗುತ್ತೆ. ಈಗ ಇದು ಅಬ್ದುಲ್ ರಜಾಕೆ ಮಾಡ್ತಿದ್ದಾರೆ, ನೇರ ದೃಶ್ಯಾವಳಿ. ಆಮೇಲೆ ಇನ್ನೊಂದು ಡೌಟ್ ಏನು ಗೊತ್ತಾ, ಈ ಮಾಂಸ ರಫ್ತು ಮಾಡುವಾಗ ತಲೆಯನ್ನು ಹಾಕಲ್ಲ, ಅದು ಹೆಂಗಾಗ್ತಾರೆ ತಲೆ ಅಂತ ಒಂದು ಡೌಟ್ ಇದೆ. ಒಂದೊಂದೇ ಬಾಕ್ಸ್. ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ, ಬೇರೆ ಬೇರೆ ಚೆಕಿಂಗ್ ಆಗುತ್ತೆ. ಈಗ ನೇರ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಪ್ರಸಾರ. ಆಮೇಲೆ ನಾನು ನಿಮಗೆ ರಾಜಸ್ಥಾನದಲ್ಲಿ ನಾಯಿ ಲೋಡ್ ಆಗೋ ತೋರಿಸ್ತೀನಿ. ನಾಯಿ ಲೋಡ್ ಮಾಡ್ತಾರೆ. ಯಾಕೆ? ನಿಮಗೆ ರಾಜಸ್ಥಾನದಲ್ಲಿ ನಾಯಿ ಲೋಡ್ ಆಗೋ ದೃಶ್ಯ ಇದೆಯಲ್ಲ, ನಮ್ಮಲ್ಲಿ ಮಾತ್ರ, ಎಲ್ಲೂ ಇರಲ್ಲ. ಮಾಂಸ. ಈಗ ಒಂದು ಬ್ರೇಕ್ ತಗೊಳ್ಳೋಣ.
ಬ್ರೇಕ್ ಆದ ನಂತರ ಬೆಂಗಳೂರಿನಲ್ಲಿ ಬೌ ಬೌ ಬಿರಿಯಾನಿ, ರಾಜಸ್ಥಾನದಿಂದ ಬಂದಿದ್ದು ನಾಯಿ ಮಾಂಸಾನ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಮಾಂಸ ತಿನ್ನೋರಿಗೊಂದು ಐಡಿಯಾ ಇರುತ್ತೆ, ಬುಚರ್ ಅಂದರೆ ಕಸಾಯಿಖಾನೆಗೆ ಹೋಗಿದ್ದವರಿಗೊಂದು ಐಡಿಯಾ ಇರುತ್ತೆ. ನಾಯಿ ಮಾಂಸ ಯಾವ ರೀತಿ ಇರುತ್ತೆ, ಮೇಕೆ ಮಾಂಸ ಏನಿರುತ್ತೆ. ನಾವು ಅನೇಕರಿಗೆ ತೋರಿಸಿದ್ದೀವಿ ಆ ಫೋಟೋವನ್ನು. ನಮಗೆ ಅನೇಕರು ಮೆಸೇಜ್ ಹಾಕಿದ್ರು, ಹೌದು ಆ ಬಾಕ್ಸಲ್ಲಿರೋದು ನಾಯಿ ಮಾಂಸ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ಕಂಪ್ಲೇಂಟ್ ಕೊಟ್ಟಿದ್ದು ಮುಸ್ಲಿಂ ಮಾಂಸದ ವ್ಯಾಪಾರಿಗಳು. ಮಾತಾಡಿಸ್ತೀನಿ ಈಗ ಅವ್ರನ್ನ. ಅವ್ರು ಹೇಳ್ತಾರೆ, ವಿಡಿಯೋ ತೋರಿಸ್ತಾರೆ ಮೊಬೈಲಲ್ಲಿ. ನೋಡಿ ಸರ್, ನೋಡಿ ರಾಜಸ್ಥಾನದಲ್ಲಿ ನೀವೇ ಹೇಳಿ, ನಿಮಗೆ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಮೇಕೆಗಳು ಇದೆ, ನೋಡಿ ನಾಯಿಗಳು ಇದೆ. ಇವಾಗ ನೀವ್ ಹೇಳಿ ಯಾವ ಮಾಂಸವನ್ನ ಇದು ಅಂತ ಹೇಳ್ಬಿಟ್ಟು ನೀವೇ ಹೇಳಿ, ನಿಮಗೆ ಮಾಹಿತಿ ಸಿಗ್ಬಿಡುತ್ತೆ. ಮೇಕೆಗಳು ಇದೆ, ನಾಯಿಗಳು ಇದೆ. ಇವಾಗ ನೀವ್ ಹೇಳಿ ಯಾವ ಮಾಂಸವನ್ನ ಇದು ಅಂತ ಹೇಳ್ಬಿಟ್ಟು ನೀವೇ ಹೇಳಿ, ನಿಮಗೆ ಮಾಹಿತಿ ಸಿಗ್ಬಿಡುತ್ತೆ. ಮೇಕೆಗಳು ಇದೆ, ನಾಯಿಗಳು ಇದೆ. ಇವಾಗ ನೀವ್ ಹೇಳಿ ಯಾವ ಮಾಂಸವನ್ನ ಇದು ಅಂತ ಮುಸ್ಲಿಂ ವ್ಯಾಪಾರಿ ಹೇಳ್ತಾ ಇರುವಂತ ಮಾತು, ಮುಸ್ಲಿಂ ವ್ಯಾಪಾರಿ ಹೇಳ್ತಾ ಇರುವಂತ ಮಾತು. ಇವರ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ನಮ್ಮ ಹತ್ರ ಇದೆ. ಬ್ಯಾಕ್ ಟು ಬ್ಯಾಕ್ ಅದನ್ನು ಪ್ಲೇ ಮಾಡಿ, ಅಂದ್ರೆ ಚಿಟ್ಚಾಟ್ ಅಲ್ಲ, ಅವ್ರು ಹೇಳ್ತಿರೋ ಮಾತನ್ನು ಪ್ಲೇ ಮಾಡಿ. ನಾಯಿ ಮಾಂಸನೂ ಇದೆ, ಮೇಕೆ ಮಾಂಸನೂ ಇದೆ ಹೇಳ್ತಾ ಇದ್ದಾರೆ ಕೇಳಿ. ಅದು ನಾಯಿಗಳು ಇದೆ, ರಾಜಸ್ಥಾನದ ಯಾವ ಮಾಂಸವನ್ನ. ಮೇಕೆಗಳು ಇದೆ, ನಾಯಿಗಳು ಇದೆ. ಇವಾಗ ನೀವ್ ಹೇಳಿ ಯಾವ ಮಾಂಸವನ್ನ ಇದು ಅಂತ ಹೇಳ್ಬಿಟ್ಟು ನೀವೇ ಹೇಳಿ, ನಿಮಗೆ ಮಾಹಿತಿ ಸಿಗ್ಬಿಡುತ್ತೆ. ಮೇಕೆಗಳು ಇದೆ, ನಾಯಿಗಳು ಇದೆ. ಇವಾಗ ನೀವ್ ಹೇಳಿ ಯಾವ ಮಾಂಸವನ್ನ ಇದು ಅಂತ ಹೇಳ್ಬಿಟ್ಟು ನೀವೇ ಹೇಳಿ, ನಿಮಗೆ ಮಾಹಿತಿ ಸಿಗ್ಬಿಡುತ್ತೆ. ಮೇಕೆಗಳು ಇದೆ, ನಾಯಿಗಳು ಇದೆ. ಇವಾಗ ನೀವ್ ಹೇಳಿ ಯಾವ ಮಾಂಸವನ್ನ ಇದು ಅಂತ ಹೇಳ್ಬಿಟ್ಟು ಇದು ನಾಯಿ ಮಾಂಸ ಲೋಡ್ ಮಾಡೋ ದೃಶ್ಯ ರಾಜಸ್ಥಾನದ್ದು. ಇದು ರಾಜಸ್ಥಾನದಲ್ಲಿ ನಾಯಿ ಮಾಂಸವನ್ನ ಲೋಡ್ ಮಾಡುವ ದೃಶ್ಯ. ಅದನ್ನ ಅವರು ತೋರಿಸಿದ್ದಾರೆ. ನಾಯಿಗಳನ್ನ ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಇದು ನಾಯಿಗಳನ್ನ ಲೋಡ್ ಮಾಡ್ತಿರೋ ದೃಶ್ಯ. ನಾಯಿಗಳನ್ನ ಲೋಡ್ ಮಾಡ್ತಿರೋ ದೃಶ್ಯ ಇದು. ಇದನ್ನ ಈ ಮೊಬೈಲಲ್ಲಿ ಇರೋದು ಬೆಂಗಳೂರು ದೃಶ್ಯ ಅಲ್ಲ, ರಾಜಸ್ಥಾನ ದೃಶ್ಯ. ಇವರ ಚಿಟ್ಚಾಟ್ ಬೇಕಾ? ಈಗ ಏನ್ ಮಾತಾಡಿದ್ರೆ ಕೇಳಿಸ್ಕೊತೀರಾ? ಬೇಕಿದ್ರೆ ಈ ದೃಶ್ಯ ನಾನು ತೋರಿಸ್ತೀನಿ ಇಲ್ಲಿ. ಇದು ಮುಸ್ಲಿಂ ಮಾಂಸ ವ್ಯಾಪಾರಿ ನೋಡಿ, ನೋಡಿ ಇದು